ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ಧರ್ಮಸ್ಥಳದ SIT ತನಿಖೆ ಬಗ್ಗೆ ನಿಮಗೆ ಮಾಹಿತಿ ಪ್ರತಿದಿನ ಸಿಗ್ತಾನೆ ಇದೆ, ಹಾಗಾಗಿ ಮತ್ತೆ ರಿಪೀಟ್ ಮಾಡುವ ಗೋಜಿಗೆ ಹೋಗೋದಿಲ್ಲ. ಆದರೆ ಇವತ್ತಿನ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡ್ತೀನಿ. ಒಂದನೇ ಬೆಳವಣಿಗೆ, ಇನ್ನೊಂದು ಮೃತದೇಹದ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿದೆಯಲ್ಲ 7 ಅಸ್ಥಿಪಂಜರಗಳು, ಅವುಗಳ ಪೈಕಿ ಇನ್ನೊಂದು ಅಸ್ಥಿಪಂಜರದ ಗುರುತು ಪತ್ತೆಯಾಗಿದೆ. ಸೊ ಆ ವ್ಯಕ್ತಿ ಯಾರು, ಏನು, ಮೊದಲನೇದು ಏನು ಅನ್ನೋದ್ರ ಸಹ ನಿಮಗೆ ರಿಮೈಂಡ್ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಈ ಎಂಜಲು ಮಾಧ್ಯಮಗಳು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡಿಪಾರು ವಿಚಾರವಾಗಿ ಹಬ್ಬುತ್ತಾ ಇರುವಂತಹ ಸುಳ್ಳುಗಳ ಬಗ್ಗೆಯೂ ಸಹ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಸೊ ಮೊದಲಿಗೆ SIT ವಿಠಲ್ ಗೌಡ ತೋರಿಸಿದ ಜಾಗದಲ್ಲಿ, ಯಾರು, ಸೌಜನ್ಯ ಅವರ ಮಾವ, ಅವ್ರ ಮಾವ ಯಾಕೆ ಪಿಕ್ಚರ್ಗೆ ಬಂದರು, ಚಿನ್ನಯ್ಯನಿಗೆ ಮೊದಲ ಬುರುಡೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಮೊದಲ ಬುರುಡೆ ಕೊಟ್ಟಂತಹ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಆತನನ್ನು ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಲಾಗಿತ್ತು. ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಸಾಕಷ್ಟು ಹೆಣಗಳು, ಸಾಕಷ್ಟು ಮೃತದೇಹಗಳು, ಸಾಕಷ್ಟು ಅಸ್ಥಿಪಂಜರಗಳು ಸಿಕ್ಕಿತ್ತು. ಅವುಗಳ ಪೈಕಿ ಈಗ ಇನ್ನೊಂದು ಅಸ್ಥಿಪಂಜರದ ಗುರುತು ಪತ್ತೆಯಾಗಿದೆ. ಮೊದಲನೇದು ಯಾವುದು, ಮೈಸೂರಿನ 70 ವರ್ಷದ ಒಬ್ಬರು ವೃದ್ಧರು, ಅವರ ಊರುಗೋಲು ಮತ್ತು ಅವರ ID ಕಾರ್ಡ್ ಮೂಲಕ ಅವರನ್ನು ಗುರುತಿಸಲಾಯಿತು. ಅವರ ಕುಟುಂಬದವರು ಬಂದು ಅದನ್ನು ಗುರುತಿಸಿದರು. ಈಗ ಸಿಕ್ಕಿರುವಂತಹ ಮೃತದೇಹ ಅಥವಾ ಅಸ್ಥಿಪಂಜರ, ಗುರುತು ಪತ್ತೆಯಾಗಿರುವಂತಹ ಅಸ್ಥಿಪಂಜರ ತುಮಕೂರು ಮೂಲದ ಒಂದು ಹುಡುಗನದು, ಯುವಕನದು ಅಂತ ಹೇಳಲಾಗ್ತಿದೆ. ಆತ ಪ್ರಾಣ ಬಿಟ್ಟಾಗ ಅಥವಾ ಸತ್ತು ಹೋದಾಗ ಅವನಿಗೆ ಸುಮಾರು 27 ವರ್ಷ ವಯಸ್ಸು. ಯಾರ ವ್ಯಕ್ತಿ ಅಂತಂದ್ರೆ, ತುಮಕೂರಿನ ಗುಬ್ಬಿ ತಾಲೂಕಿನ ದಾಸರ ಕಲ್ಲಹಳ್ಳಿ ಅನ್ನುವಂತಹ ಗ್ರಾಮದವನು. ಅವನು ಬೋಜಪ್ಪ ಮತ್ತು ಚೆನ್ನಮ್ಮ ಅನ್ನುವಂತಹ ದಂಪತಿಯ ಮಗ ಆಗಿದ್ದ. ಆತ ಬೆಂಗಳೂರಲ್ಲಿ ಒಂದು ಬಾರಲ್ಲಿ ಕೆಲಸ ಮಾಡ್ಕೊಂಡಿರ್ತಿದ್ದ. ಅವನು ಧರ್ಮಸ್ಥಳಕ್ಕೆ ಯಾಕೆ ಹೋದ, ಯಾವಾಗ ಹೋದ, ಏನು ಮಾಹಿತಿ ಇಲ್ಲ. ಆದರೆ ಅಕ್ಟೋಬರ್ 2ನೇ ತಾರೀಕು 2013ರಿಂದ ಆತ ನಾಪತ್ತೆ ಅನ್ನುವಂಥದ್ದು ದಾಖಲೆಗಳ ಪ್ರಕಾರ ಗೊತ್ತಾಗತ್ತೆ. ಅದರ ಬಗ್ಗೆ ಅಧಿಕೃತ ದೂರನ್ನು ಸಹ ಆ ಕುಟುಂಬದವರು ಕೊಟ್ಟಿರಲಿಲ್ಲ. ಯಾಕೆ ಅಂದರೆ ಅವನು ಆಗಾಗ ಮನೆ ಬಿಟ್ಟು ಹೋಗೋದು, ಕೆಲವು ತಿಂಗಳು ಆದಮೇಲೆ ಅವನೇ ವಾಪಸ್ ಬರೋದು, ಹೀಗೆಲ್ಲ ಮಾಡ್ತಿದ್ದ. ಹಾಗಾಗಿ ಮನೆಯವರು ಸಹ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ದಿಢೀರಂತ 2/10/2013ರಿಂದ ಅವನು ಕಾಂಟ್ಯಾಕ್ಟ್ ಇಲ್ಲ. ಈಗ ಈ ಬಂಗ್ಲೆಗುಡ್ಡೆಯಲ್ಲಿ ಒಂದು ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿದೆ ಆ ಅಸ್ಥಿಪಂಜರದ ಜೊತೆಯಲ್ಲಿ. ಹಾಗಾಗಿ ಅದು ಇವನದು ಅಂತ ಹೇಳಲಾಗ್ತಿದೆ. ಆ ಕಾರಣಕ್ಕೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ SIT ಅವರು ಆ ಕುಟುಂಬ ಸದಸ್ಯರನ್ನು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಆ ಕುಟುಂಬ ಸದಸ್ಯರನ್ನು ಕರೆಸ್ಕೊಂಡು ತೋರಿಸಿದ್ದಾರೆ, ID ಕಾರ್ಡು ಎಲ್ಲ ತೋರಿಸಿದ್ದಾರೆ. ಅವರು ಇದು ನನ್ನ ತಮ್ಮ ಅಂತ ಅವನ 2 ಅಕ್ಕಂದಿರೋದಂತಹ ಲಕ್ಷ್ಮಿ ಮತ್ತು ಪದ್ಮ ಅನ್ನುವಂಥವರು ಕನ್ಫರ್ಮ್ ಮಾಡಿದ್ದಾರೆ. ಅವರ ಜೊತೆಯಲ್ಲಿ ಒಂದಷ್ಟು ಬೇರೆ ಕುಟುಂಬ ಸದಸ್ಯರು ಸಹ ಬಂದಿದ್ರು. ಅವರೆಲ್ಲರೂ ಸಹ ಕನ್ಫರ್ಮ್ ಮಾಡಿದ್ರು, ಆ ID ಕಾರ್ಡು ನನ್ನ ತಮ್ಮನದೇನೆ, ಇಂಥ ದಿನಾಂಕದಿಂದ ನಾಪತ್ತೆಯಾಗಿದ್ದಾನೆ, ಅವನು ನಮಗೆ ಸಿಕ್ಕೇ ಇಲ್ಲ, ಕಾಣಿಸ್ಕೊಂಡೇ ಇಲ್ಲ ಅಂತ ಅವರು ಕಣ್ಣೀರು ಹಾಕೊಂಡಿದ್ದಾರೆ. ಈಗ ಬರುವಂತಹ ಪ್ರಶ್ನೆ, ಈ ಯುವಕ ಧರ್ಮಸ್ಥಳಕ್ಕೆ ಯಾಕೆ ಹೋಗಿದ್ದ, ಹೋಗಿದ್ರೆ ಏನಾಯ್ತು, ಸಾಯುವಂಥದ್ದು ಆತ್ಮಹತ್ಯೆನ, ಕೊಲೆನ, ಇನ್ನೇನಾದರೂ ಅವಘಡ ಆಯ್ತಾ, ಅದೆಲ್ಲವೂ ಸಹ ಈಗ SIT ಮೂಲಕ ಇದು ಮಾಡಬೇಕು. ಪ್ಲಸ್ ಅದರ ಜೊತೆಗೆ DNA ಆಗಲೇಬೇಕು. ಏನೇ ಚೀಟಿಗಳು ಸಿಕ್ತು, ID ಕಾರ್ಡ್ ಸಿಕ್ತು ಅಂದರೂ ಸಹ DNA ಪರೀಕ್ಷೆ ಆದ ನಂತರವೇ ಅಧಿಕೃತವಾಗಿ ಅದು ಇಂತಹದ್ದೇ ವ್ಯಕ್ತಿ ಅಂತ ಹೇಳಕ್ಕಾಗತ್ತೆ. ಆದರೆ ಕುಟುಂಬ ಸದಸ್ಯರು ಸಿಕ್ಕಿರೋದ್ರಿಂದ DNA ಸ್ಯಾಂಪಲ್ ಈಸಿಯಾಗಿ ಸಿಗುತ್ತೆ. ಅದನ್ನು ಮ್ಯಾಚ್ ಮಾಡೋದೇನು ದೊಡ್ಡ ಕಷ್ಟ ಆಗಲ್ಲ. ಆದರೆ ಮುಖ್ಯವಾಗಿ ಬರುವಂತಹದ್ದು, ಅಲ್ಲಿಗೆ ಹೋಗಿ ಸಾಯುವಂಥದ್ದಕ್ಕೆ ಏನಿತ್ತು, ಈತನೇ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡ, ಕೊಲೆ ಆದನ, ಬೇರೆ ಯಾವುದೋ ಕಾರಣಕ್ಕೆ ಅವನ ಸಾವಾಯ್ತಾ, ಏನು ಎತ್ತ, ಅಲ್ಲಿ ಹೂತಿದ್ಯಾರು, ಯಾಕೆ ಹೂತರು, ID ಕಾರ್ಡ್ ಇದ್ದರೂ ಸಹ ಯಾಕೆ ಹೂತರು, ID ಕಾರ್ಡ್ ಇದ್ದಾಗ ಆ ಕುಟುಂಬವನ್ನ ಅವರು ಸಂಪರ್ಕಿಸಬಹುದಾಗಿತ್ತಲ್ಲ. ಪ್ರತಿಯೊಂದಕ್ಕೂ ಅದೇ ಪ್ರಶ್ನೆಗಳು ಬರೋದು. ಮೊದಲನೇ ಮೃತದೇಹ ಅದಕ್ಕೆ ಐಡೆಂಟಿಟಿ ಆದಾಗ, ಗುರುತು ಪತ್ತೆ ಆದಾಗ 70 ವರ್ಷದ ವೃದ್ಧರದು, ಅವ್ರದ್ದು ಸಹ ID ಕಾರ್ಡ್ ಇತ್ತು, ಅವ್ರ ಕುಟುಂಬವನ್ನು ಕಾಂಟ್ಯಾಕ್ಟ್ ಮಾಡ್ಬೋದಾಗಿತ್ತು, ಯಾಕೆ ಮಾಡಲಿಲ್ಲ? ಯಾರು ಹೂತು ಹಾಕಿದ್ದು, ಯಾರ ಆದೇಶದ ಮೇರೆಗೆ ಅದನ್ನು ಹೂತು ಹಾಕಿದ್ರು, ಯಾವುದೇ ಪ್ರಯತ್ನ ಪಡದೆ? ಇದೆಲ್ಲ ಪ್ರಶ್ನೆಗಳು ಮತ್ತೆ ಈ ಪ್ರಕರಣದಲ್ಲಿಯೂ ಸಹ ಬರ್ತವೆ. ಅಲ್ಲಿಗೆ ಧರ್ಮಸ್ಥಳದಲ್ಲಿ ಹೆಣಗಳನ್ನು ಬೇಕಾಬಿಟ್ಟಿ ಹೂತು ಹಾಕಿದ್ದಾರೆ. ಯಾರ ಆಜ್ಞೆಯ ಮೇರೆಗೆ? ನೀವೇ ಲೆಕ್ಕ ಹಾಕ್ಕೊಳ್ಳಿ, ನೀವೇ ಯೋಚನೆ ಮಾಡಿ. ಆ ಇಡೀ ಪ್ರದೇಶದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡಬೇಕು ಅಂದ್ರೂ ಸಹ ಅವನ ಆಜ್ಞೆ ಬೇಕಂತಲ್ಲ. ಈ ಹೆಣ ಹೂಳೋದಕ್ಕೆ ಅವನ ಆಜ್ಞೆನೇನಾ? ಅಲ್ಲಿಗೆ ಬರುತ್ತೆ. ಎಂಡ್ ಆಫ್ ದಿ ಡೇ ಅವನಲ್ಲಿಗೆ ಬರ್ತವೆ ಪ್ರತಿಯೊಂದನ್ನು ಸಹ.
ಅವನಲ್ಲಿಗೆ ಬರ್ತವೆ. ಸೊ ಇದು ಒಂದು ಕಡೆಯ ಅಪ್ಡೇಟ್. ಆದರೆ ಇನ್ನೊಂದು ಕಡೆ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆನೆ ಹೇಳಿದೆ, ತಿಮರೋಡಿ ಅವರಿಗೆ, ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಗಡೀಪಾರು ಆದೇಶವನ್ನು ಹೊರಡಿಸಲಾಗಿದೆ ಅನ್ನುವಂಥ ಮಾಹಿತಿ ಬಂದಿದೆ. ಅದು ಬಂದು 24 ಗಂಟೆನೂ ಆಗಲಿಲ್ಲ. ಅಷ್ಟರೊಳಗಡೆನೆ ಗೋಧಿ ಮಾಧ್ಯಮಗಳು, ಎಂಜಲ ಮಾಧ್ಯಮಗಳು ಓ ಅಂತ ಶುರು ಹಚ್ಕೊಂಡಿದ್ದಾವೆ. ಏನು ಗಡೀಪಾರು ಆಗೇ ಹೋಯ್ತಂತೆ, ಅದೊಂದು ಕಡೆ. ಆದರೆ ಇನ್ನೊಂದು ಕಡೆ ತಿಮರೋಡಿ ಮಿಸ್ಸಿಂಗ್, ನಾಪತ್ತೆ, ತಲೆಮರೆಸ್ಕೊಂಡಿದ್ದಾರೆ, ಹಾಗೆ ಹೀಗೆ ಅಂತ ಇನ್ನೊಂದು ಕಡೆ ಸುಳ್ಳು ಮಾಹಿತಿ. ಈ ಅಯೋಗ್ಯರಿಗೆ ನಿಜವಾಗ್ಲೂ ಸಹ ಕಾನೂನಿನ ಜ್ಞಾನ ಇದ್ದರೆ ಅಥವಾ ಕುತಂತ್ರಿ ಬುದ್ಧಿ ಇಲ್ಲದೆ ಹೋಗಿದ್ದಿದ್ರೆ ಅವ್ರು ಯೋಚನೆ ಮಾಡಬೇಕಾಗಿರುವಂಥದ್ದು, ಗಡೀಪಾರು ರಾತ್ರೋರಾತ್ರಿ ಮಾಡೋಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ ಪೊಲೀಸ್ ಆಕ್ಟ್ ಏನಿದೆ 1963 ಸೆಕ್ಷನ್ 55 ಪ್ರಕಾರ ಗಡೀಪಾರು ಮಾಡುವಂತಹ ಆಪ್ಷನ್ ಏನಿದೆ, ಅದಕ್ಕೆ ನೋಟಿಸ್ ಕೊಟ್ಟ ನಂತರ ಸುಮಾರು 30 ದಿನ ಸಮಯ ಇರುತ್ತೆ. ಯಾರಿಗೆ ನೋಟಿಸ್ ಹೋಗಿರುತ್ತೋ ಆ ವ್ಯಕ್ತಿ ಮೇಲ್ಮನವಿ ಸಲ್ಲಿಸೋದಕ್ಕೆ, ತನ್ನ ವಿವರಣೆಯನ್ನು ಸಲ್ಲಿಸೋದಕ್ಕೆ, ಕೋರ್ಟಿಗೆ ಹೋಗೋದಕ್ಕೆ, ಇಷ್ಟೆಲ್ಲ ಪ್ರಕ್ರಿಯೆಗಳು ಪೆಂಡಿಂಗ್ ಇರಬೇಕಾದರೆ ಅಷ್ಟು ಬೇಗ ಗಡೀಪಾರು ಮಾಡಿಬಿಡ್ತಾರ? ಕಾಣಿಸೇ ಇಲ್ವಂತೆ. ಏನು ದಿನ ಬೆಳಗಾದ್ರೆ ಇವರು ಕಾಣಿಸೋದೇ ದೊಡ್ಡ ವಿಚಾರನ? ನೋಟಿಸ್ ಬಂದಿದ್ರೆ ಅವರು ಎಲ್ಲಿಗೆ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡ್ಕೊಳ್ತಾರೆ. ಕೋರ್ಟ್ಗೆ ಹೋಗಂಗಿದ್ರೆ ಹೋಗ್ತಾರೆ. ಸಾಕಷ್ಟು ಪ್ರಕರಣಗಳಲ್ಲಿ ಕೋರ್ಟಲ್ಲಿ ಅವು ರದ್ದಾಗಿದ್ದಾವೆ ಗಡೀಪಾರು. ಇದರಲ್ಲೂ ರದ್ದಾಗಬಹುದು. ಯಾಕೆಂದ್ರೆ ಇವ್ರ ಮೇಲೆ ಇರುವಂತಹ ಕೇಸುಗಳಿಗಿಂತ 10 ಪಟ್ಟು ಜಾಸ್ತಿ ಕೇಸುಗಳು ಇರುವಂಥವ್ರು ಇವತ್ತಿಗೂ ಸಹ ಅಲ್ಲಿ ದ್ವೇಷ ಭಾಷಣ ಮಾಡಿಕೊಂಡು ಕ್ರೌರ್ಯ ಮೆರಿತಾ ಸಮಾಜದಲ್ಲಿ ಅಶಾಂತಿ ಮೂಡಿಸ್ತಾ ಓಡಾಡ್ಕೊಂಡಿದ್ದಾರಲ್ಲ. ಅವ್ರ ಮೇಲೆ ಇವ್ರಿಗಿಂತ 10 ಪಟ್ಟು ಜಾಸ್ತಿ ಕೇಸುಗಳಿದಾವಲ್ಲ. ಅವರನ್ನು ಮಾಡಿದಂತಹ ಗಡೀಪಾರು ಇವರನ್ನು ಮಾತ್ರ ಯಾಕೆ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವರಿಗಿಂತ ಹೆಚ್ಚು ಕೇಸಿರೋರು ಸಂಖ್ಯೆ ಕೊಡ್ಲಾ ನಾನು? ಎಷ್ಟು ಜನ ಬರ್ತಾರೆ, ಎಷ್ಟು ದೊಡ್ಡ ಪಟ್ಟಿಗಳು ಬರ್ತವೆ. 1-2 ಬರುತ್ತೆ ಹೆಸರುಗಳು, ಸಾಕಷ್ಟು ಹೆಸರು ಬರುತ್ತೆ. ಅವರೆಲ್ಲರನ್ನೂ ಮಾಡಿ ಮತ್ತೆ ಮಾಡೋ ಹಾಗಿದ್ರೆ ಒಟ್ಟಿಗೆ ಎಲ್ಲರನ್ನೂ ಮಾಡಿ. ಹಂಗಾಗಲ್ಲ, ಇವರೇ ಟಾರ್ಗೆಟ್. ಯಾಕೆ? ಸೌಜನ್ಯ ಕೇಸಲ್ಲಿ ನ್ಯಾಯ ಕೇಳ್ತಿದಾರಲ್ಲ, ಸತ್ಯ ಹೊರಗಡೆ ಬರಬೇಕು ಅಂತ ಹೇಳ್ತಿದಾರಲ್ಲ, ಹಾಗಾಗಿ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ದೀರಾ. ಅದೇ ರೀತಿನೇ ನಮಗನ್ಸ್ಬೇಕು, ಜನರಿಗೂ ಅದೇ ರೀತಿ ಅನ್ಸೋದು. ಸರ್ಕಾರ ಏನೆಲ್ಲ ನಾಟಕಗಳು ಮಾಡಿದ್ರು ಸಹ ಅದು ಒಂದಲ್ಲ ಒಂದು ರೀತಿಯಲ್ಲಿ ಸಿಗಾಕೊಳ್ಳುತ್ತೆ, ತಪ್ಪಿಸ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ. SIT ತುಂಬ ಮುಂದೆ ಬಂದ್ಬಿಟ್ಟಿದೆ. SITನೀಗ ತಿರುವು ಮರುವು ಮಾಡುವಂತಹ ಪ್ರಯತ್ನ ನಡೆದ್ರು ಸಹ ಜನ ಅರ್ಥ ಮಾಡ್ಕೊಳ್ತಾರೆ, ಸರಿಯಾದ ಉತ್ತರಗಳನ್ನು ಕೊಡ್ತಾರೆ ಜನ. ಇವ್ರ ನಾಟಕಗಳು ನಿಂತೋಗ್ತವೆ, ನಿಂತೋಗ್ಬೇಕಾದ ಸನ್ನಿವೇಶ ಬರುತ್ತೆ, ಅತಿ ಶೀಘ್ರದಲ್ಲೇ ಬರುತ್ತೆ. ಆದರೆ ಅದರ ನಡುವೆ ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು, ಕಂತ್ರಿ ಮಾಧ್ಯಮಗಳು ಇಂತಹ ಸುಳ್ಳು ಸುದ್ದಿಗಳನ್ನು ಹಾಕಲ್ಲ. ಗಡೀಪಾರು ಆಗೇ ಹೋಯ್ತು, ತಲೆ ಮರೆಸ್ಕೊಂಡು ಹೋಗಿದ್ದಾರೆ, ಕೈಗೆ ಸಿಗ್ತಾ ಇಲ್ಲ, ಕಾಲಕ್ಕೆ ಸಿಗ್ತಾ ಇಲ್ಲ. ವಾಟ್ ನಾನ್ಸೆನ್ಸ್. 30 ದಿನ ಸಮಯ ಇದೆ, ಅಷ್ಟರೊಳಗಡೆ ಏನೇನಾಗಬೇಕು ಆಗುತ್ತೆ. ಗಡೀಪಾರು ರದ್ದಾದರೂ ಆಗಬಹುದು ಕೋರ್ಟಲ್ಲಿ, ಯಾರು ಗೊತ್ತು. ವಾಸ್ತವ ತಿಳಿಸ್ಬೇಕು, ಸುಮ್ಮನೆ ಕತೆ ಕಟ್ಟೋದು ಯಾಕೆ? ಒಂದಷ್ಟು ಜನ ಖುಷಿ ಪಡಿಸೋದಕ್ಕೆ. ಎಂಜಲ್ ಕಾಸು ತಿಂದ್ಬಿಟ್ಟವ್ರಲ್ಲ ಅವನ ಹತ್ರ, ಅವನನ್ನು ಖುಷಿ ಪಡಿಸ್ಬೇಕಲ್ಲ. ವಿದೂಷಕರ ರೀತಿಯಲ್ಲಿ ಅವನನ್ನು ಖುಷಿ ಪಡಿಸೋದಕ್ಕೆ ಇವರೆಲ್ಲ ಮಾರ್ಕೊಂಡು ಈ ರೀತಿ ಎಂಜಲ್ ಕಾಸಿಗೆ ಆಸೆ ಪಟ್ಕೊಂಡು ನಾಲ್ಗೆ ಬಿಟ್ಕೊಂಡು ಸುಳ್ಳು ಹೇಳೋದು ಅಷ್ಟೇ. ಇದಿಷ್ಟು ತಿಮರೋಡಿ ಅವರ ಗಡೀಪಾರು ಕುರಿತಾಗಿ ಬಂದಿರುವಂತಹ ಅಪ್ಡೇಟು. ಒಂದು ಕಡೆ ಗುರುತು ಪತ್ತೆ, ಇನ್ನೊಂದು ಮೃತದೇಹದ ಗುರುತು ಪತ್ತೆ, ಇನ್ನೊಂದು ತಿಮರೋಡಿ ಅವರ ಗಡೀಪಾರಿನ ಕುರಿತಾಗಿ ಅಪ್ಡೇಟ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.